ರಾಮ ಅಯೋಧ್ಯೆಯ ರಾಜಕುಮಾರ, ಧರ್ಮ ಮತ್ತು ಸತ್ಯದ ಸಂಕೇತ. ಅವನ ಜೊತೆಗೆ ಅವನ ಸೀನಿಯ ಸಹೋದರ ಲಕ್ಷ್ಮಣನು ಇದ್ದ. ರಾಮನ ಪತ್ನಿ ಸೀತೆ, ಮಧುರತೆ, ಶ್ರದ್ಧೆ ಮತ್ತು ಧೈರ್ಯದ ರೂಪ. ಈ ಮೂವರು ವನವಾಸಕ್ಕೆ ಹೋದಾಗ ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ದ. ಆ ಸಮಯದಲ್ಲಿ ಹನುಮಂತ್, ಆಂಜನೇಯ, ವಾನರಸೇನೆಯ ಧೈರ್ಯವಂತ ನಾಯಕ ರಾಮನ ನೆರವಿಗೆ ಬಂದು ಲಂಕೆಯ ಕಡೆಗೆ ಸಾಗಿದ. ಆಂಜನೇಯನು ಸಮುದ್ರ ಹಾರಿ ಹೋಗಿ ಸೀತೆಯವರನ್ನು ಅಶೋಕವನದಲ್ಲಿ ಕಂಡು ಧೈರ್ಯವನ್ನು, ಭರವಸೆ ಕೂಡ ನೀಡಿದ. ನಂತರ ರಾಮ ಲಕ್ಷ್ಮಣ ಅವರು ವಾನರಸೇನೆಯೊಂದಿಗೆ ಲಂಕೆಯ ಮೇಲೆ ಆಕ್ರಮಣ ಮಾಡಿ ರಾವಣನನ್ನು ಸೋಲಿಸಿದರು. ರಾವಣನ ಕೊನೆಯಾದ ನಂತರ ರಾಮನು ಸೀತೆಯವರನ್ನು ಲಂಕೆಯಿಂದ ವಾಪಸ್ಸು ಕರೆದುಕೊಂಡು ಬಂದ. ಆ ವೇಳೆ ಸೀತೆಯವರು ತಮ್ಮ ಪವಿತ್ರತೆ ಪ್ರಿಸಲು ಅಗ್ನಿ ಪರೀಕ್ಷೆಗೆ ಒಳಗಾದರು. ಅವರು ನಿರ್ಭಯವಾಗಿ ಅಗ್ನಿಯಲ್ಲಿ ನಿಂತು ಪವಿತ್ರತೆಯನ್ನು ತೋರಿದರು. ಅಗ್ನಿದೇವತೆಯು ಅವರ ಶುದ್ಧತೆಯನ್ನು ಸಾಬೀತುಪಡಿಸಿದ. ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಂತರು ಮತ್ತೆ ಅಯೋಧ್ಯೆಗೆ ಹಿಂದಿರುಗಿದಾಗ ಅಯೋಧ್ಯ ಮಹಾಹರ್ಷದಿಂದ ಅವರನ್ನು ಸ್ವಾಗತಿಸಿತು. ಅಲ್ಲಿಯ ಜನತೆ ದೀಪಗಳನ್ನು ಹಚ್ಚಿ ರಾಮನಿಗೆ ರಾಜಾಭಿಷೇಕ ನೆರವೇರಿಸಿದರು. ಈ ಸಂತೋಷದ ಕ್ಷಣವೇ ದೀಪಾವಳಿ ಹಬ್ಬಕ್ಕೆ ಮೂಲವಾಯಿತು. ಹನುಮಂತನು ಯಾವತ್ತೂ ರಾಮನ ಭಕ್ತನಾಗಿ ಉಳಿದ. ಲಕ್ಷ್ಮಣನು ಧೈರ್ಯ, ಸೇವೆ ಮತ್ತು ಬಾಂಧವ್ಯಕ್ಕೆ ಉದಾಹರಣೆಯಾಗಿದ್ದ. ಸೀತೆಯವರು ಶಕ್ತಿಯ ರೂಪವಾದ ಶ್ರೀಮಹಾಲಕ್ಷ್ಮಿಯಂತೆ ಪೂಜಿಸಲ್ಪಟ್ಟರು. ರಾಮನು ಅಯೋಧ್ಯೆಯಲ್ಲಿ ರಾಜರಾಗಿದ ಬಳಿಕ ಪ್ರಜಾಪ್ರಿಯವಾಗಿ ನ್ಯಾಯಮೂರ್ತಿಯಾಗಿ ರಾಜ್ಯಪಾಲನಾಗಿದ್ದರು. ಆದರೆ ಜನರ ನಡುವೆ ಸೀತೆಯ ಶುದ್ಧತೆಯನ್ನು ಕುರಿತು ಅನುಮಾನಗಳು ಕೇಳಿಬಂದವು. ರಾಜಧರ್ಮ ಪಾಲನೆಗಾಗಿ ರಾಮನು ತೀವ್ರ ಹೃದಯವೊಂದಿಗೆ ಸೀತೆಯವರನ್ನು ವನವಾಸಕ್ಕೆ ಕಳುಹಿಸಿದರು. ಇದು ಧರ್ಮದ ಪರಮ ಸತ್ಯವನ್ನೇ ಮಹತ್ವವನ್ನು ತೋರಿಸುವ ವಿಚಿತ್ರ ಘಟ್ಟ. ಅವರು ವಾಸಿಸುತ್ತಿದ್ದ ಆಶ್ರಮದಲ್ಲಿ ಸೀತೆಯವರು 2 ಪುಟ್ಟ ಮಕ್ಕಳಾದ ಲವ ಮತ್ತು ಕುಶರನ್ನು ಜನ್ಮ ನೀಡಿದರು. ವಾಲ್ಮೀಕಿ ಋಷಿಯ ಆಶ್ರಮದಲ್ಲಿ ಮಕ್ಕಳಿಗೆ ಧರ್ಮ, ಶಸ್ತ್ರಾಸ್ತ್ರಗಳು ಮತ್ತು ಸಂಗೀತದಲ್ಲಿ ವಿದ್ಯಾಭ್ಯಾಸವಾಯಿತು. ಅವರು ರಾಮಾಯಣವನ್ನು ಹಾಡುವುದರಿಂದಲೇ ರಾಜಕುಮಾರರೆಂದು ಗುರುತಿಸಲ್ಪಟ್ಟರು. ಒಂದು ದಿನ ಲವಕುಶರು ರಾಮನಿಗೆ ರಾಮಾಯಣವನ್ನು ಪಾಠಿಸುತ್ತಾ ತಮ್ಮ ತಂದೆಯನ್ನೇ ಪಾಠದ ಮೂಲಕ ಪರಿಚಯಿಸಿದರು. ಇದರಿಂದ ರಾಮನು ತಮ್ಮ ಮಕ್ಕಳನ್ನು ಅರಿತುಕೊಂಡರು. ನಂತರ ಸೀತೆಯವರು ತಮ್ಮ ಶುದ್ಧತೆಯ ಕೊನೆಯ ಸಾಬೀತಾಗಿ ಭೂದೇವಿಗೆ ಅರ್ಪಣೆಯಾಗಿ ಭೂಮಿಯೊಳಗೆ ಲೀನರಾದರು. ರಾಮನು ತಮ್ಮ ಜೀವನದ ಕೊನೆಗೆ ಸರಯೂ ನದಿಗೆ ನಡೆದು ವಾಯುಕೋನದತ್ತ ಸಾಗಿದರು. ವಿಷ್ಣುರೂಪವನ್ನು ಪಡೆದು ವಿಕುಂಠಕ್ಕೆ ಪ್ರಯಾಣ ಮಾಡಿದರು.